ಹಾಯ್ ಆಲ್, ಇವತ್ತು ನಾನು ನಿಮಗೆ ತುಂಬ ಟೇಸ್ಟಿಯಾಗಿ ಹಾಗೂ ಈಸಿಯಾಗಿ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಮೊದಲು ಮೊಟ್ಟೆ ಸಾಂಬಾರು ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ ಹಾಗೂ ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿ ಅಂದರೆ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಹಾಗೂ ಇಲ್ಲಿ ಧನಿಯಾನು, ಅಜ್ವಾಯಿನ್ ಹಾಗೂ ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ನಾನು ಮಿಕ್ಸಿಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ನಮಗೆ ಯಾವ ಥರ ಕಲರ್ ಬೇಕು ಆ ಥರ, ಜಾಸ್ತಿ ರೆಡ್ಡಾಗಿ ಬೇಕು ಅಂತಂದರೆ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಬೇಕು. ಅದ್ರ ಜೊತೆ ನಾನು ಕೊಬ್ಬರಿನ ಅಂದರೆ ತೆಂಗಿನಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ತುರ್ಕೊಂಡಿಲ್ಲ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ, ಅದು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಅದನ್ನು ಕೂಡ. ಹಾಗೆ ಇಲ್ಲಿ ಧನಿಯಾ, ಅಜ್ವೈನ್ ಮತ್ತು ಹುಣಸೆ ಹಣ್ಣನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ನಾನು ರುಬ್ಕೋತೀನಿ. ಅದ್ರ ಜೊತೆ ನಾನು ಅರಿಶಿನ ಹಿಟ್ಟನ್ನು, ಟರ್ಮರಿಕ್ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ಳೋಕೆ ಮರ್ತೋಗಿದ್ದೆ. ನಾನು ಬೆಳ್ಳುಳ್ಳಿ ತಿನ್ನೋದು ಕಡಿಮೆ, ಸೊ ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಅದನ್ನು ನಾನು ಮಿಕ್ಸಿಯಲ್ಲಿ ಗ್ರೇವಿ ಥರ ಮಾಡ್ಕೊತಾ ಇದ್ದೀನಿ, ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು. ಅದ್ರ ಜೊತೆ ಕರಿ ಲೀವ್ಸ್ ಹಾಕ್ತಾಯಿದ್ದೀನಿ. ಕರಿ ಲೀವ್ಸ್ ಹಾಕಿದರೆ ನಿಜ ಅದು ಪ್ಲಸ್ ಪಾಯಿಂಟ್ ಆಯಿತಾ, ಗಮ್ ಅನ್ನತ್ತೆ ಅದು ಸಾಂಬಾರು ಪೂರ್ತಿ. ಹಾಗೆ ಇಲ್ಲಿ ನಾನು ಚಿಕ್ಕದಾಗಿ ಈರುಳ್ಳಿನೂ ಟೊಮೆಟೊನೂ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಹುರ್ಕೊತೀನಿ, ಫ್ರೈ ಮಾಡ್ಕೊತೀನಿ. ಅದು ಕರಿ ಲೀವ್ಸು ತುಂಬಾ ಫ್ಲೇವರ್ ಗಮ್ ಅನ್ನತ್ತೆ ಎಣ್ಣೆಯಲ್ಲಿ ಬಿಟ್ಟಿರೋದ್ರಿಂದ. ಕೆಲವೊಬ್ಬರು ಮೊಟ್ಟೆ ಸಾಂಬಾರಿಗೆ ಹಾಕ್ತಾರೆ, ಕೆಲವೊಬ್ರು ಹಾಕಲ್ಲ. ಕೆಲವೊಬ್ಬರು ಟೊಮೆಟೊನೂ ಹಾಕ್ತಾರೆ, ಕೆಲವೊಬ್ಬರು ಹಾಕಲ್ಲ. ನಾನು ಟೊಮೆಟೊನ ಹಾಕಿದ್ದೀನಿ. ಅದ್ರ ಜೊತೆ ನಾನು ಇಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ, ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಫ್ರೈ ಆದಮೇಲೆ, ಅದಷ್ಟು ಫ್ರೈ ಆದಮೇಲೆ ಅದು ಕಲರ್ ನೋಡಿ ಗೊತ್ತಾಗುತ್ತೆ ನಮಗೆ. ಫ್ರೈ ಆದಮೇಲೆ ನಾನು ಇಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆಲ್ಲ, ಮಸಾಲ ಮಾಡಿಟ್ಕೊಂಡಿದ್ದೆಲ್ಲ ಅದನ್ನು ಆ ಫ್ರೈಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಅದಕ್ಕೆ ನೀರು ಸೇರಿಸ್ಕೊಂಡು ನಮಗೆ ಎಷ್ಟು ಹದ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಾನು ಇಷ್ಟೇ ತೆಳ್ಳಗೆ ಊಟ ಮಾಡೋ ಸಾಂಬಾರು ನಮಗೆ ಇಷ್ಟು ತೆಳ್ಳಗೆ ಬೇಕು ಊಟ ಮಾಡೋಕ್ಕೆ. ಅದಕ್ಕೆ ನಾನು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ನಮಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಾ ಇರೋದು. ಇದು ತುಂಬ ಕುದಿ ಬಂದಮೇಲೆ ಅದಕ್ಕೆ ನಾನು ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನನಗೆ ಗರಂ ಮಸಾಲ ಪೌಡರ್ ಪ್ರತಿಯೊಂದಕ್ಕೂ ನಾನು ಒಂದು ಸ್ವಲ್ಪ ಆದರೂ ಹಾಕ್ತೀನಿ. ಇಲ್ಲಿ ನಾನು ರವಿ ಗರಂ ಮಸಾಲೆ ಪೌಡರ್ನ ಯೂಸ್ ಮಾಡ್ತಾ ಇರೋದು. ನೋಡಿ, ಈ ಥರ ಕುದಿ ಬಂದಮೇಲೆ, ಇದು ಫುಲ್ ಕುದಿಬೇಕು. ಈ ಥರ ಕುದಿ ಬಂದಮೇಲೆ ಇದಕ್ಕೆ ನಾನು ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ಮೊಟ್ಟೆನ ನಿಧಾನಕ್ಕೆ ಒಂದಕ್ಕೊಂದು ಅಂಟ್ಕೊಳ್ದೇ ಇರೋ ಹಾಗೆ ಹಾಕಬೇಕು, ಅಂತಂದರೆ ದೂರ ದೂರ ಹಾಕಬೇಕು. ನಾನಿಲ್ಲಿ 6 to 7 ಎಗ್ಸ್ನ ಯೂಸ್ ಮಾಡ್ತಾಯಿದ್ದೀನಿ, ನಮಗೆ ಜಾಸ್ತಿ ಬೇಕು. ಅದೊಂದೊಂದು ಸಲ ಎಗ್ರಿ ಬಿಡುತ್ತೆ, ಇಲ್ಲ ಅಂತಂದರೆ ಒಂದಕ್ಕೊಂದು ಅಂಟುಕೊಂಡ್ರೆ ಅದು ತೆಗಿಯೋದು ತುಂಬಾ ಕಷ್ಟ, ಅಂದರೆ ಸರ್ವ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಇದು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಅದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂತಂದರೆ ಅದು ಸೀದೋಗ್ಬಿಡುತ್ತೆ. ನಾವು 3 ಜನ ಆಗಿರೋದ್ರಿಂದ ನಾನು 6 to 7 ಎಗ್ಸ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಅದೇ ಪಾತ್ರೆ ಸುತ್ತಲೂ ನಾನು ಹಾಕ್ಕೊಂಡಿದ್ದೀನಿ, ಅದು ಒಂದಕ್ಕೊಂದು ಅಂಟಬಾರ್ದು ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಅದು ಮಸಾಲ ಫುಲ್ಲು ಬಿಸಿ ಆಗುವಾಗ, ಕುದಿ ಬರುವಾಗಲೇ ಗಮ್ ಅನ್ನತ್ತೆ. ಹಾಗೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇಲ್ದಿರ ಯಾವುದು ಐಟಮ್ ಕೂಡ ಫಿನಿಶ್ ಆಗಲ್ಲ. ಅದೇ ಬೇಕೇ ಬೇಕು ಕೊತ್ತಂಬರಿ ಸೊಪ್ಪು, ನನಗಂತೂ ಸಖತ್ ಇಷ್ಟ. ಹಾಗೆ ನೋಡಿ, ಅದು ಈ ಕಲರ್ ಬರ್ತಾ ಇದೆ, ಇಷ್ಟು ಚೆನ್ನಾಗಿ ಅದು ಕುದಿನೂ ಕೂಡ ಬರ್ತಾ ಇದೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಸಖತ್ ಇಷ್ಟ ಆಗುತ್ತೆ. ಇದಿಷ್ಟು ಕುದಿ ಬಂದಮೇಲೆ ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊತೀನಿ.
ಈ ಸೌಟನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸೌಟನ್ನ ನಾವು ಮೊಟ್ಟೆ ಹಾಕಿದ ತಕ್ಷಣವೇ ಯೂಸ್ ಮಾಡಬಾರ್ದು. ಮೊಟ್ಟೆ ನಮಗೆ ಈ ಥರ ಸಿಗಲ್ಲ, ಅದು ಮಿಕ್ಸ್ ಆಗೋಗ್ಬಿಡತ್ತೆ. ಹಾಗಾಗಿ ನಿಧಾನಕ್ಕೆ ಅದು ಸೌಟನ್ನ ಯೂಸ್ ಮಾಡಬೇಕಾಗತ್ತೆ. ನೋಡಿ ಈ ಥರ ಬರುತ್ತೆ ಮೊಟ್ಟೆ. ನಾವೆಷ್ಟು ಮೊಟ್ಟೆ ಹಾಕಿರ್ತೀವೋ ಅಷ್ಟು ಮೊಟ್ಟೆ ಹಾಗೇ ಇರುತ್ತೆ, ಕರಗೋಗಲ್ಲ. ಬಟ್ ನಾವು ಸೌಟ್ ಯೂಸ್ ಮಾಡಿದ್ರೆ, ಮಿಡ್ಲಲ್ಲಿ ಯೂಸ್ ಮಾಡಿದ್ರೆ ಅದು ಫುಲ್ಲು ಮಿಕ್ಸ್ ಆಗೋಗ್ಬಿಡತ್ತೆ. ಹಾಗೆಯೇ ಇದು ಬಿಸಿ ಬಿಸಿ ಅನ್ನ ಜೊತೆ, ಮುದ್ದೆ ಜೊತೆ, ಚಪಾತಿ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಮಗೆ ಎಷ್ಟು ದಪ್ಪ ಬೇಕು, ತಿಕ್ನೆಸ್ ಬೇಕು ಅಷ್ಟು ನಾವು ನೀರು ಆ್ಯಡ್ ಮಾಡಿಬಿಟ್ಟು ಸರ್ವ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್.